ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪಾ. ಏನಿದೆ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಬನ್ನಿ. ಕಾರವಾರ ನಗರದ 2 ಗ್ರಾಮ ಪಂಚಾಯತ್ ಕಂಟೈನ್ಮೆಂಟ್ ಝೋನ್. ವೈದ್ಯಕೀಯ ಸಂದರ್ಭ ಹೊರತುಪಡಿಸಿ ಸಾರ್ವಜನಿಕರ ಓಡಾಟಕ್ಕೆ ಕಡ್ಡಾಯ ನಿರ್ಬಂಧ. ಹೋಟೆಲ್ಗಳಲ್ಲಿ ಯಾವುದೇ ಆಹಾರಗಳನ್ನು ಪಾರ್ಸಲ್ ನೀಡುವಂತಿಲ್ಲ. ಡೆಲಿವರಿ ಬಾಯ್ ಮೂಲಕವೇ ಹೋಟೆಲ್ನವರೇ ಆಹಾರಗಳನ್ನು ತಲುಪಿಸಬೇಕು. ಗೋಕರ್ಣ ಸುತ್ತಮುತ್ತಲಿನ ಕಲ್ಲಂಗಡಿ ಬೆಳೆ ಕೇಳುವವರೇ ಇಲ್ಲ. ಕೇರಳ ಗೋವಾದಿಂದ ಬರುತ್ತಿಲ್ಲ ವ್ಯಾಪಾರಿಗಳು. ಕೋವಿಡ್ ಕಾರಣದಿಂದ ಕಲ್ಲಂಗಡಿ ಕಳೆದುಕೊಂಡ ವ್ಯಾಪಾರ. ಹೊಲದಲ್ಲೇ ಹಾಳಾಗುತ್ತಿದೆ ರುಚಿಕಟ್ಟಾದ ಕಲ್ಲಂಗಡಿಗಳು. ಅರಣ್ಯ ಅವಲಂಬಿತರು ಜಿಲ್ಲೆಯಲ್ಲಿ ಈಗಲೂ ಅತಂತ್ರ. ಅತಿಕ್ರಮಣ ಭೂಮಿ ಸಕ್ರಮಕ್ಕೆ ಅರಣ್ಯ ಇಲಾಖೆ ಮೀನಾಮೇಷ. ಸರ್ಕಾರದ ಸೂಚನೆ ಪಾಲಿಸದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣ ಸಕ್ರಮ ಹೋರಾಟಕ್ಕೆ ಸಿಗದ ಫಲ. ಭಟ್ಕಳ ಹೊನ್ನಾವರ ಚಂಡಮಾರುತ ಪೀಡಿತ ಸ್ಥಳಕ್ಕೆ ಭೇಟಿ. ಪರಿಶೀಲನೆಯ ನಂತರ ವಿಶ್ವಾಸ ಮೂಡಿಸಿದ ಶಾಸಕ. ಮೂಲ ಸೌಕರ್ಯಗಳ ದುರಸ್ತಿಗೆ ಹೆಚ್ಚಿನ ಅನುದಾನ ತರುವೆನೆಂದ ಸುನಿಲ್ ನಾಯ್ಕ್. ಇದೀಗ ವಾರ್ತೆಗಳ ವಿವರ. ಕಾರವಾರ ನಗರ ವ್ಯಾಪ್ತಿ ಹಾಗೂ ತಾಲೂಕಿನ ಚಿತ್ತಾಕುಲ ಮತ್ತು ಮಲ್ಲಾಪುರ ಗ್ರಾಮ ಪಂಚಾಯತ್ ಪ್ರದೇಶಗಳನ್ನು ವಿಶೇಷ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಿಸಲ್ಪಟ್ಟಿದ್ದು, ಈ ಪ್ರದೇಶದ ಜನರು ವೈದ್ಯಕೀಯ ಕಾರಣ ಹೊರತುಪಡಿಸಿ ಮನೆಯಿಂದ ಹೊರಗಡೆ ತಿರುಗಾಡದಂತೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗಿದೆ. ಕಾರವಾರ ನಗರ, ಚಿತ್ತಾಕುಲ ಹಾಗೂ ಮಲ್ಲಾಪುರ ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿನ ಜನರಿಗೆ ಜೀವನಾವಶ್ಯಕ ವಸ್ತುಗಳು, ದಿನಸಿ ಹಾಗೂ ಇತರೆ ಆಹಾರ ಸಾಮಗ್ರಿಗಳನ್ನು ನಗರ ಪ್ರದೇಶದಲ್ಲಿ ನಗರಸಭೆ ಕಾರವಾರದಿಂದ ಹಾಗೂ ಚಿತ್ತಾಕುಲ ಹಾಗೂ ಮಲ್ಲಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಪೂರೈಕೆ ಮಾಡಲಾಗುತ್ತದೆ. ಸಾರ್ವಜನಿಕರು ಕಂಟೈನ್ಮೆಂಟ್ ಝೋನ್ ವ್ಯಾಪ್ತಿಯಲ್ಲಿ ಮನೆಯಿಂದ ಹೊರಗೆ ತಿರುಗಾಡತಕ್ಕದ್ದಲ್ಲ. ವೈದ್ಯಕೀಯ ಕಾರಣ ಹೊರತುಪಡಿಸಿ ಯಾರಾದರೂ ಹೊರಗಡೆ ತಿರುಗಾಡುತ್ತಿರುವುದು ಕಂಡು ಬಂದಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆಯಂತೆ ದಂಡ ಹಾಗೂ ಶಿಕ್ಷೆಗೆ ಒಳಪಡಿಸಲಾಗುವುದು ಎಂದು ಕಾರವಾರ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದ್ರಗಿ ತಿಳಿಸಿದ್ದಾರೆ. ಕಂಟೈನ್ಮೆಂಟ್ ಪ್ರದೇಶಗಳಲ್ಲಿ ಕೋವಿಡ್-19 ಮಾರ್ಗಸೂಚಿಯನ್ವಯ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಸೋಮವಾರ ಕಾರವಾರ ಡಿವೈಎಸ್ಪಿ, ನಗರಸಭೆ ಪೌರಾಯುಕ್ತರು, ಕಾರವಾರ ತಹಶೀಲ್ದಾರ್, ಕಾರವಾರ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ, ಕಾರವಾರ ಸಿಪಿಐ, ಗ್ರಾಮೀಣ ಠಾಣೆ ಪಿಎಸ್ಐ ರವರೊಂದಿಗೆ ಅವರು ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಿದರು. ತುರ್ತು ವೈದ್ಯಕೀಯ ಸಂದರ್ಭಗಳನ್ನು ಹೊರತುಪಡಿಸಿ ಸಾರ್ವಜನಿಕರ ಓಡಾಟವನ್ನು ಕಡ್ಡಾಯವಾಗಿ ನಿರ್ಬಂಧಿಸಬೇಕು. ಹೋಟೆಲ್ಗಳಲ್ಲಿ ಯಾವುದೇ ಆಹಾರಗಳನ್ನು ಪಾರ್ಸೆಲ್ ನೀಡದೆ ಡೆಲಿವರಿ ಹುಡುಗರ ಮೂಲಕವೇ ಮನೆ ತಲುಪಿಸಲು ಹೋಟೆಲ್ನವರೇ ವ್ಯವಸ್ಥೆ ಮಾಡಬೇಕು. ಅನಗತ್ಯ ಓಡಾಡುತ್ತಿರುವವರ ವಿರುದ್ಧ ಮತ್ತು ಅನುಮತಿ ಪಡೆಯದೆ ಯಾವುದೇ ಅಂಗಡಿಗಳನ್ನು ತೆರೆದಿದ್ದರೆ ಅಂತಹವರ ವಿರುದ್ಧ ಕೋವಿಡ್ ಮಾರ್ಗಸೂಚಿ ಉಲ್ಲಂಘಿಸಿದ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಬೇಕು. ವೈದ್ಯಕೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜನರ ಓಡಾಟಕ್ಕೆ ಅನುಕೂಲವಾಗುವಂತೆ ಆಟೋ ಚಾಲಕರು ಇಲ್ಲವೇ ಮಾಲೀಕರ ಸಂಘದಿಂದ ನಿಗದಿಪಡಿಸಿದ ಸ್ಥಳಗಳಲ್ಲಿ ತುರ್ತು ಸೇವೆಗಾಗಿ ಆಟೋಗಳು ಲಭ್ಯವಿರುವುದಾಗಿ ನಗರಸಭೆ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಬೇಕು. ಹೋಮ್ ಐಸೋಲೇಷನ್ನಲ್ಲಿದ್ದವರ ಮನೆಯ ಗುರುತಿಗಾಗಿ ಸ್ಟಿಕರಿಂಗ್ ಮಾಡಿಸಿ ನೆರೆಹೊರೆಯ ಮನೆಗಳಲ್ಲಿರುವವರಿಗೆ ಮಾಹಿತಿ ನೀಡಿ ಸೂಕ್ತ ಮುಂಜಾಗ್ರತೆ ವಹಿಸುವಂತೆ ತಿಳುವಳಿಕೆ ನೀಡಬೇಕಲ್ಲದೆ ಈ ಬಗ್ಗೆ ಕಾರ್ಯಪಡೆಯಿಂದ ಪ್ರತಿದಿನ ವರದಿ ಪಡೆದುಕೊಳ್ಳಬೇಕು. ಎನ್ಪಿಸಿಎಲ್ ಕೈಗಾದಲ್ಲಿ ಕೆಲಸ ಮಾಡುತ್ತಿರುವ ನೌಕರರು ಹೆಚ್ಚಿನದಾಗಿ ಕೈಗಾ ಟೌನ್ಶಿಪ್ನಲ್ಲಿ ಹಾಗೂ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಇಂಥವರು ಎನ್ಪಿಸಿಎಲ್ ಕೈಗಾದ ಕೆಲಸಕ್ಕೆ ಹೋಗಿ ಬರಲು ಮುಂಜಾಗ್ರತಾ ಕ್ರಮಗಳೊಂದಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಎನ್ಪಿಸಿಎಲ್ ಕೈಗಾದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕು. ಕೋವಿಡ್ ಸೋಂಕಿಗೊಳಗಾಗಿ ಹೋಮ್ ಐಸೋಲೇಷನ್ನಲ್ಲಿದ್ದವರಿಗೆ ಮೆಡಿಸಿನ್ ಕಿಟ್ಗಳನ್ನು ಸೋಂಕಿತರು ಇರುವ ಸ್ಥಳಗಳಿಗೆ ಹೋಗಿ ತಲುಪಿಸುವ ಬಗ್ಗೆ ಆರೋಗ್ಯಾಧಿಕಾರಿ ಕ್ರಮ ಕೈಗೊಳ್ಳಬೇಕು. ವಿವಿಧ ಆಹಾರ ಪದಾರ್ಥಗಳನ್ನು, ಸಾಮಗ್ರಿಗಳನ್ನು, ಇತರೆ ದಿನ ಬಳಕೆಯ ವಸ್ತುಗಳನ್ನು ಮನೆಗೆ ತಲುಪಿಸುವಂತಹ ವ್ಯಕ್ತಿಗಳು ಸೂಕ್ತ ಮುಂಜಾಗ್ರತಾ ವಹಿಸಿ ಮಾಸ್ಕ್, ಗ್ಲೌಸ್, ಫೇಸ್ ಶೀಲ್ಡ್ಗಳನ್ನು ಧರಿಸಿಯೇ ಮನೆ ಪೂರೈಕೆಗೆ ಮುಂದಾಗುವಂತೆ ಕ್ರಮ ವಹಿಸಬೇಕು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಂಟೈನ್ಮೆಂಟ್ ಝೋನ್ನಲ್ಲಿ ಈ ಕೋವಿಡ್ ಮಾರ್ಗಸೂಚಿ ಪಾಲಿಸಲು ಕ್ರಮ ಕೈಗೊಳ್ಳುವಂತೆ ಉಪವಿಭಾಗಾಧಿಕಾರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ನನ್ನ ನಮಸ್ಕಾರಗಳು. ಈಗ ತಮಗೆಲ್ಲರಿಗೂ ತಿಳಿದಿದ್ದೇ ಇದೆ, ಉತ್ತರ ಕನ್ನಡದಲ್ಲಿ ಈಗಾಗಲೇ ಕೋವಿಡ್ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಜಾಸ್ತಿ ಆಗ್ತಾ ಇರೋ ಸಂಖ್ಯೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮತ್ತು ಸೋಂಕನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಮಾನ್ಯ ರಾಜ್ಯ ಸರ್ಕಾರ ಹಾಗೂ ಮಾನ್ಯ ಜಿಲ್ಲಾಡಳಿತ ಈಗಾಗಲೇ ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ನಾವೇನು ಈ ಕೋವಿಡ್ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದನ್ನು ಕಡಿಮೆ ಮಾಡುವ ಸಂಬಂಧವಾಗಿ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಈ ನಮ್ಮ ಏರಿಯಾ ಏನಿದೆ, ಸಿಟಿ ಏರಿಯಾ ಏನಿದೆ ಅದನ್ನು ಮತ್ತು ದಾಂಡೇಲಿ ಸಿಟಿ ಏರಿಯಾ ಏನಿದೆ ಅದನ್ನು ನಾವು ವಿಶೇಷ ಕಂಟೈನ್ಮೆಂಟ್ ವಲಯ ಅಂತ ಹೇಳಿ ನಾವು ಘೋಷಣೆ ಮಾಡಿ ಆಗಿದೆ. ಹಾಗೆ
ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ 1 ಅಥವಾ 2 ಗ್ರಾಮ ಪಂಚಾಯಿತಿಗಳು ಏನಿದೆ ಅವುಗಳ ಸೋಂಕಿತರ ಸಂಖ್ಯೆಯನ್ನು ಆಧರಿಸಿ ಈಗಾಗಲೇ ಅವುಗಳನ್ನು ಸಹಿತ ಕಂಟೈನ್ಮೆಂಟ್ ಝೋನ್ಸ್ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೀವಿ. ಕಾರವಾರದಲ್ಲಿ ತೆಗೆದುಕೊಂಡ್ರೆ ಚಿತ್ತಾಕುಲ ಮತ್ತು ಮಲ್ಲಾಪುರ ಏನು ಗ್ರಾಮ ಪಂಚಾಯಿತಿ ಇದೆ, ಈ ಗ್ರಾಮ ಪಂಚಾಯಿತಿಗಳನ್ನು ನಾವು ಕಂಟೈನ್ಮೆಂಟ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಮತ್ತು ಯಾರಾದರೂ ತೀವ್ರವಾಗಿ ಸೋಂಕಿತರಾಗಿರೋರು ಇರ್ತಾರೆ, ಅವ್ರಿಗೆ ಮನೆಯಲ್ಲಿ ಇರಲಿಕ್ಕೆ ಕಷ್ಟ, ಅಂತಹ ಒಂದು ಸ್ಥಿತಿ ಇತ್ತು ಅಂದರೆ, ನಿರ್ಮಾಣ ಆಗಿತ್ತು ಅಂದರೆ ಅಂಥವ್ರಿಗೋಸ್ಕರ ನಾವು ಕೋವಿಡ್ ಕೇರ್ ಸೆಂಟರ್ಗಳನ್ನು ಸಹಿತ ತೆಗೆದಿದ್ದೇವೆ. ಆ ಥರ ಇತ್ತು ಅಂದರೆ ವಿ ಆರ್ ಡೂಯಿಂಗ್ ಟ್ರಯೇಜಿಂಗ್ ಬೇಸಿಸ್, ಅಂದರೆ ಯಾವ ಪೇಷಂಟಿಗೆ ಐದರ್ ಹೋಮ್ ಐಸೋಲೇಷನ್ ಅವಶ್ಯಕತೆ ಇದೆಯಾ, ಅಥವಾ ಅವ್ರಿಗೆ ನಾವು ಕೋವಿಡ್ ಕೇರ್ ಸೆಂಟ್ರಲ್ಲಿ ಇಟ್ಟು ನೋಡ್ಕೊಳ್ಬೇಕಾ, ಅಥವಾ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಬೇಕಾ ಅನ್ನೋದನ್ನು ಈ ತಜ್ಞ ಡಾಕ್ಟರ್ ಏನಿದ್ದಾರೆ ಅವರು ಅದನ್ನು ಡಿಸೈಡ್ ಮಾಡ್ತಾರೆ. ಆ ಬೇಸಿಸ್ ಮೇಲೆ ನಾವು ಅವ್ರಿಗೆ ಅದನ್ನು ರೆಫರ್ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವು ಯಾವುದೇ ರೀತಿ ಭಯಪಡುವ ಅಗತ್ಯವಿಲ್ಲ. ಈ ಪೀರಿಯಡ್ ಏನಿದೆ ಕಂಟೈನ್ಮೆಂಟ್ ಏರಿಯಾ ಅಂತ ನಾವೇನು ಡಿಕ್ಲೇರ್ ಮಾಡಿದ್ದೀವಿ, ದಿಸ್ ಈಸ್ ಫಾರ್ ಟೈಮ್ ಬೀಯಿಂಗ್. ನಾವೆಲ್ಲ ಇದರಿಂದ ಹೊರಗೆ ಬರಬೇಕಾಗಿದೆ. ಹಾಗಾಗಿ ತಮ್ಮ ಎಲ್ಲರ ಸಹಕಾರವೂ ನಮಗೆ ಅತ್ಯಂತ ಅವಶ್ಯಕವಾಗಿದೆ. ಎಲ್ಲರೂ ಕೈ ಜೋಡಿಸೋಣ. ನಾವು ಕರೋನಾನ ಒಂದು ಕಂಟೈನ್ ಮಾಡೋದಕ್ಕೆ ಒಂದೇ ಒಂದು ಮಾರ್ಗ ಅಂದರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳಿ, ಹಾಗೂ ನಾವೇನು ರೂಲ್ಸ್ ರೆಗ್ಯುಲೇಷನ್ ಏನು ಫಾಲೋ ಮಾಡ್ತಿದ್ದೀವಿ ಅದಕ್ಕೆ ತಮ್ಮ ಕೋಆಪ್ರೇಷನ್ನು ಇರಲಿ. ಈಗಾಗಲೇ ನಾವು ಕಂಟೈನ್ಮೆಂಟ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದ್ದೀವಿ ಕಾರವಾರದಲ್ಲಿ. ಯಾರಾದರೂ ಅನ್ನೆಸೆಸರಿಯಾಗಿ ಅನಗತ್ಯವಾಗಿ ಓಡಾಡೋದು ಕಂಡು ಬಂದರೆ, ಅಥವಾ ಅನಗತ್ಯವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಅವಶ್ಯಕತೆ ಇಲ್ಲದಿರೋ ಹಿನ್ನೆಲೆಯಲ್ಲಿ ಹಾಗೂ ನಿಯಮಗಳಿಗೆ ವಿರುದ್ಧವಾಗಿ ಯಾರಾದರೂ ಅಂಗಡಿಗಳನ್ನು ತೆಗೆದುಕೊಂಡು ಕುಳಿತುಕೊಂಡಲ್ಲಿ ನಮ್ಮ ಸೆಕ್ಟರ್ ಆಫೀಸರ್ಗಳ ತಂಡಗಳು ಸಹಿತ ರಚನೆ ಮಾಡಿದ್ದೀವಿ. ಆ ತಂಡಗಳು ರೌಂಡ್ಸಲ್ಲಿ ಇರ್ತಾರೆ. ಯಾರಾದರೂ ಆ ಥರ ಉಲ್ಲಂಘನೆ ಮಾಡಿದ್ದು ಕಂಡು ಬಂದರೆ ವಿಪತ್ತು ನಿರ್ವಹಣಾ ಕಾಯ್ದೆ ಅನ್ವಯ ಹಾಗೂ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಅನ್ವಯ ಅವ್ರ ವಿರುದ್ಧ ನಾವು ಸೂಕ್ತ ಶಿಸ್ತು ಕ್ರಮ ಜರುಗಿಸ್ತೀವಿ. ತಾವೆಲ್ಲರೂ ಸಹಕರಿಸಬೇಕು ಅಂತ ನಾನು ಕೋರಿಕೊಳ್ತೇನೆ. ಥ್ಯಾಂಕ್ ಯು. ಗೋಕರ್ಣ ಸುತ್ತಮುತ್ತಲಿನ ಗಂಗಾವಳಿ, ಹಾರುಮಾಸ್ಕೇರಿ, ಬಾವಿಕೊಡ್ಲ ರೈತರು ಬೆಳೆದ ಕಲ್ಲಂಗಡಿಯನ್ನು ಹೊರ ರಾಜ್ಯದ ವ್ಯಾಪಾರಸ್ಥರು ಖರೀದಿ ಮಾಡುತ್ತಿದ್ದರು. ಆದರೆ ಕಳೆದ ವರ್ಷದಿಂದ ಕೋವಿಡ್ ಪರಿಣಾಮ ಖರೀದಿದಾರರು ಇತ್ತ ಸುಳಿಯುತ್ತಿಲ್ಲ. ಈ ಸಲವೂ ಲಾರಿಯಲ್ಲಿ ತುಂಬಿ ಸಾಗುತ್ತಿದ್ದ ಹಣ್ಣು ಬೆಳೆ ಹೊಲದಲ್ಲಿ ಕೊಳೆಯುತ್ತಿದೆ. ಬೆಳೆ ಕಟಾವಿಗೆ ಬಂದರೂ ಮಾರುಕಟ್ಟೆಯೇ ಇಲ್ಲವೆನ್ನುವಂತಾಗಿದೆ. ಇಲ್ಲಿನ ಕಲ್ಲಂಗಡಿ ಬೆಳೆಗಾರರ ಕಣ್ಣೀರ ಕತೆ. ಪ್ರತಿ ವರ್ಷ ಗೋಕರ್ಣದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು 20 ಹೆಕ್ಟೇರ್ ಪ್ರದೇಶದಲ್ಲಿ ಅಂದಾಜು 400 ಟನ್ಗೂ ಅಧಿಕ ಇಳುವರಿಯನ್ನು ತೆಗೆಯಲಾಗುತ್ತಿತ್ತು. ಕೇರಳ ಮತ್ತು ಗೋವಾ ರಾಜ್ಯಗಳಲ್ಲಿ ಇಲ್ಲಿನ ಕಲ್ಲಂಗಡಿ ಬೆಳೆಗೆ ಅಧಿಕ ಬೇಡಿಕೆ ಇದ್ದು ಕೇರಳಕ್ಕೆ ಅತಿ ಹೆಚ್ಚು ಇಲ್ಲಿಂದ ಪೂರೈಕೆಯಾಗುತ್ತಿತ್ತು. ಆದರೆ ಕೊರೋನಾ ಮಹಾಮಾರಿಯಿಂದ ಆ ರಾಜ್ಯದಿಂದ ಬೇಡಿಕೆ ಬರುತ್ತಿಲ್ಲ. ಲಾಕ್ಡೌನ್ ಪರಿಣಾಮ ವ್ಯಾಪಾರಸ್ಥರು ಇತ್ತ ಸುಳಿಯುತ್ತಿಲ್ಲ. ಇನ್ನು ಸ್ಥಳೀಯವಾಗಿ ಮಾರಾಟ ಮಾಡಲು ಹೋದರೆ ಬೆಲೆಯೇ ಇಲ್ಲ. ಇದರಿಂದಾಗಿ ರೈತ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಕಷ್ಟಪಟ್ಟು ಬೆಳೆದ ಕಲ್ಲಂಗಡಿ ಬೆಳೆಯನ್ನು ಕೇಳುವವರೇ ಇಲ್ಲವಾಗಿದ್ದಾರೆ. ಸಾಲ ಮಾಡಿ ಬೀಜ ಖರೀದಿಸಿ ಬೆಳೆದಿದ್ದು ಹಣ ಮರುಪಾವತಿಗೂ ಬೆಳೆಗಾರರು ಹೆಣಗಾಡುತ್ತಿದ್ದಾರೆ. ಸರ್ಕಾರ ಇವರ ನೆರವಿಗೆ ಬರಬೇಕು ಎಂದು ಕೃಷಿಕರು ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಸ್ಥಳೀಯ ನ್ಯಾಯ ರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷ ಗಣಪತಿ ಎನ್ ನಾಯ್ಕ್, ಪ್ರತಿ ವರ್ಷವೂ ಈ ಭಾಗದ ರೈತರು ಕಲ್ಲಂಗಡಿ ಬೆಳೆಯುತ್ತಿದ್ದು 2 ವರ್ಷದಿಂದ ಕೋವಿಡ್ ಪರಿಸ್ಥಿತಿಯಲ್ಲಿ ರೈತರು ಕಂಗಾಲಾಗಿದ್ದು ಬೆಳೆ ಬೆಳೆಯಲು ಬೀಜ, ಗೊಬ್ಬರ, ಔಷಧಿ ಇದೆಲ್ಲದಕ್ಕೆ ಸಾಲ ಮಾಡಿದ್ದಾರೆ. ಫಸಲು ಬರುವ ಅವಧಿಯಲ್ಲಿ ಮಾರುಕಟ್ಟೆ ಇಲ್ಲದೆ ರೈತರು ಬೆಳೆದ ಕಲ್ಲಂಗಡಿ ಹಾಳಾಗುತ್ತಿದ್ದು ಪ್ರತಿ ವರ್ಷವೂ ದಲ್ಲಾಳಿಗಳು ಬಂದು ರೈತರ ಬೆಳೆಯನ್ನು ಖರೀದಿಸುತ್ತಿದ್ದರು. ಲಾಕ್ಡೌನ್ ನಿಮಿತ್ತ ಯಾವ ದಲ್ಲಾಳಿಗಳು ಖರೀದಿಸಲು ಮುಂದಾಗುತ್ತಿಲ್ಲ. ತಕ್ಷಣವೇ ಸಂಬಂಧಿಸಿದ ಇಲಾಖೆಯವರು ಎಚ್ಚೆತ್ತುಕೊಳ್ಳಬೇಕಿದೆ ಎನ್ನುತ್ತಾರೆ. ಇನ್ನು ಕುಮಟಾ ತೋಟಗಾರಿಕೆ ಇಲಾಖೆ ಸಹಾಯ ನಿರ್ದೇಶಕ ಚೇತನ್ ನಾಯ್ಕರನ್ನು ಮಾತನಾಡಿಸಿದಾಗ, ಗೋಕರ್ಣ ಸುತ್ತಮುತ್ತಲ ಬೆಳೆದ ಕಲ್ಲಂಗಡಿ ಕೇರಳಕ್ಕೆ ಪೂರೈಕೆಯಾಗುತ್ತಿತ್ತು. ಲಾಕ್ಡೌನ್ ಪರಿಣಾಮ ಪೂರೈಕೆ ಸ್ಥಗಿತಗೊಂಡಿದ್ದು ಬೇಡಿಕೆಯೂ ಬರುತ್ತಿಲ್ಲ. ಈ ಬಗ್ಗೆ ಮಂಗಳೂರಿನಲ್ಲಿ ಖರೀದಿ ವ್ಯವಸ್ಥೆ ಕೇಳಲಾಗಿತ್ತು. ಆದರೆ ಅಲ್ಲಿಯೂ ಹೋಟೆಲ್ ಇನ್ನಿತರ ಹಣ್ಣು ಬಳಸುವ ಅಂಗಡಿಗಳು ಬಂದಾಗಿದ್ದರಿಂದ ಖರೀದಿಸುತ್ತಿಲ್ಲ. ಒಂದೊಮ್ಮೆ ಖರೀದಿಸಿದರೂ ಉತ್ತಮ ಬೆಲೆ ಸಿಗುತ್ತಿಲ್ಲ. ಆದ್ದರಿಂದ ರೈತರು ಸ್ಥಳೀಯವಾಗಿ ಮನೆ ಮನೆಗೆ ತೆರಳಿ ವ್ಯಾಪಾರ ನಡೆಸುವಂತೆ ಕೋರಿದ್ದೇವೆ. ವಾಹನ ಪರವಾನಗಿಗೆ ಗ್ರಾಮ ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ ತಿಳಿಸಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡುವಂತೆ ತಿಳಿಸಲಾಗಿದ್ದು ಇಲಾಖೆಯು ಒಪ್ಪಿದೆ. ರೈತರು ನೇರ ವ್ಯಾಪಾರದ ಮೂಲಕ ವ್ಯವಹರಿಸಲು ತಿಳಿಸುತ್ತೇವೆ ಎನ್ನುತ್ತಾರೆ. ಉತ್ತರ ಕನ್ನಡ ಜಿಲ್ಲೆ ಅರಣ್ಯ ಪ್ರದೇಶಗಳಿಂದಲೇ ಆವೃತ್ತವಾಗಿರೋ ಜಿಲ್ಲೆ. ಇಲ್ಲಿನ ಮಲೆನಾಡು ಪ್ರದೇಶ ರಾಜ್ಯದಲ್ಲೇ ಅತಿ ಹೆಚ್ಚು ಕಾಡುಗಳನ್ನು ಹೊಂದಿದೆ. ಪೂರ್ವಜರ ಕಾಲದಿಂದಲೂ ಗುಡ್ಡಗಾಡು ಸಮೀಪ ವಾಸ ಮಾಡಿ ಜೀವನ ಸಾಗಿಸುತ್ತಿರುವ ಮಲೆನಾಡಿಗರ ಅರಣ್ಯ ಭೂಮಿ ಅತಿಕ್ರಮಣ ಸಕ್ರಮ ಸಮಸ್ಯೆ ಮಾತ್ರ ಬಗೆಹರಿಯದೆ ಇನ್ನೂ ಸಮಸ್ಯೆಯಾಗಿಯೇ ಉಳಿದಿದೆ. ಈ ಸಮಸ್ಯೆ ಬಗ್ಗೆ ಇಲ್ಲಿದೆ ಒಂದು ವರದಿ.
ಜಿಲ್ಲೆಯ ಮಲೆನಾಡು ಭಾಗದ ಸುಮಾರು ಮುಕ್ಕಾಲು ಪಾಲು ಜನರು ಹಲವಾರು ವರ್ಷಗಳಿಂದ ಕಾಡಿನ ಜೊತೆ ಸಂಬಂಧ ಇಟ್ಟುಕೊಂಡು ಕಾಡಿನಲ್ಲಿಯೇ ಮನೆಗಳನ್ನು ಕಟ್ಟಿಕೊಂಡು ಕಾಡನ್ನು ಉಳಿಸೋ ಜೊತೆಗೆ ತಮ್ಮ ಜೀವನವನ್ನು ಕೂಡ ನಡೆಸುತ್ತಿದ್ದಾರೆ. ಹೆಚ್ಚಿನ ಅರಣ್ಯ ಇಲ್ಲದ ಅರಣ್ಯ ಭೂಮಿಗಳೇ ಇವರ ಕೃಷಿಗೆ ಜೀವನಾಧಾರವಾಗಿದೆ. ಇಲ್ಲಿನ ಜನರ ಪೂರ್ವಜರು ಹಲವಾರು ವರ್ಷಗಳಿಂದ ಈ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. ಕಾಡುಗಳನ್ನು ದೇವರೆಂದು ಪೂಜಿಸುತ್ತಾ ಅವುಗಳನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇಲ್ಲಿನ ಜನರ ಪೂರ್ವಜರು ಸಾಗುವಳಿ ಮಾಡುತ್ತಿದ್ದ ಭೂಮಿಯನ್ನು ಅರಣ್ಯ ಇಲಾಖೆ ಇನ್ನೂ ಕೂಡ ಜನರಿಗೆ ನೀಡದೆ ಸತಾಯಿಸುತ್ತಿದೆ. 1978ಕ್ಕಿಂತ ಮೊದಲೇ ಸಾಗುವಳಿ ಮಾಡಿದ್ದ ಭೂಮಿಯನ್ನು ಅವರ ಹೆಸರಿಗೆ ಪಟ್ಟಾ ನೀಡುತ್ತೇವೆ ಅಂತ ಸರ್ಕಾರಗಳು ಹೇಳ್ತಾನೆ ಬರ್ತಿವೆ. ಆದರೆ ಸರ್ಕಾರಗಳ ಭರವಸೆ ಇನ್ನೂ ಭರವಸೆಯಾಗಿಯೇ ಉಳಿದಿದೆ. ಸಂರಕ್ಷಣಾ ಕಾಯ್ದೆ ಬರುವ ಪೂರ್ವದಲ್ಲಿ ಯಾರು ಅರಣ್ಯ ಭೂಮಿಯನ್ನು ಸಾಗುವಳಿಗಾಗಿ ಅತಿಕ್ರಮಣ ಮಾಡಿದಾರೋ ಅಂಥವರಿಗೆ ಮಂಜೂರಿಗೆ ಕೊಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಮೇ 15, 1996ರಂದು ಜಿಲ್ಲೆಯಲ್ಲಿ 3255 ಪ್ರಕರಣಗಳಿಗೆ ಮಾನ್ಯತೆ ಕೊಟ್ಟು ಆ ಭೂಮಿಯನ್ನು ಅರಣ್ಯವಾಸಿಗಳಿಗೆ ಬಿಟ್ಟುಕೊಡಬೇಕಂತ ಹೇಳಿ ಒಂದು ಆದೇಶವನ್ನು ಮಾಡಿತ್ತು. ಇವತ್ತು ಈ ಆದೇಶವಾಗಿ 25-26 ವರ್ಷಗಳಾದರೂ ಸಹಿತ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಜಿಲ್ಲಾಡಳಿತದಲ್ಲಿ ಈ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಸಾಧ್ಯವಾಗಿಲ್ಲ. ಪ್ರತಿ ಸಂದರ್ಭದಲ್ಲೂ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿರುವಂಥ ಸಚಿವರು ಶಾಸಕರು ಏನು ಅಂತ ಹೇಳೋದಾದರೆ 27/4/78 ಪೂರ್ವದಲ್ಲಿರುವಂಥ ಅತಿಕ್ರಮಣದಾರರಿಗೆ ನಾವು ಮಾನ್ಯತೆ ಮಾಡ್ತೀವಿ, ಹಕ್ಕುಪತ್ರ ಕೊಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರೆ. ತದನಂತರ ಅದು ಅವರಿಗೆ ನೆನೆಗುದಿಗೆ ಬೀಳ್ತಾ ಇದೆ. ಹಾಗಾಗಿ ನಾವು ಕೇಳ್ಕೊಳ್ತೇನೆ ಅಂತಂದರೆ ಕಾನೂನುಬದ್ಧವಾಗಿ ಕೇಂದ್ರ ಸರ್ಕಾರವು 27/4/78 ಪೂರ್ವದಲ್ಲಿ ಏನು ಅತಿಕ್ರಮಣದಾರರಿಗೆ ಮಂಜೂರಿಗೆ ಏನೋ ಒಂದು ಶಿಫಾರಸು ಮಾಡಿ ಬಂದಿತ್ತು, ಅತಿ ಶೀಘ್ರದಲ್ಲಿ ಆ ಹಕ್ಕುಪತ್ರ ಕೊಡುವಲ್ಲಿ ಯಾವುದೇ ರಾಜಕೀಯ ಆಡಂಬರ ಇಲ್ಲದೆ ಹಕ್ಕುಪತ್ರವನ್ನು ನಾವು ಕೊಡಬೇಕಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇನ್ನು ಈ ಹಿಂದೆ ಹಲವಾರು ಕುಟುಂಬಗಳಿಗೆ ಸರ್ಕಾರ ಪಟ್ಟಾ ನೀಡಿತ್ತು. ಆದರೆ 1978ರ ಮೊದಲು ಭೂಮಿಯನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ ಅನ್ನೋದಕ್ಕೆ ದಾಖಲೆಗಳನ್ನು ಒದಗಿಸಬೇಕಿತ್ತು. ಆಗ ಹಲವಾರು ಕುಟುಂಬಗಳು ಸಾಕ್ಷಿಗಳನ್ನು ಕೂಡ ಒದಗಿಸಿದ್ದರು. ಆದರೆ ಇದೀಗ 3 ತಲೆಮಾರಿನ ಹಿಂದೆ ಸಾಗುವಳಿ ಮಾಡಲಾಗುತ್ತಿದೆ ಅನ್ನೋ ಕ್ಲಿಷ್ಟಕರವಾದ ಕಾಗದ ಪತ್ರಗಳನ್ನು ಒದಗಿಸುವಂತೆ ಅರಣ್ಯ ಇಲಾಖೆ ಕೇಳಿತ್ತು. ಆದರೆ ಇಂತಹ ಕಾಗದ ಪತ್ರಗಳು ಯಾರಲ್ಲಿಯೂ ಇಲ್ಲದಿರೋದ್ರಿಂದ ಸಹಜವಾಗಿಯೇ ಇದರ ವಿರುದ್ಧ ಅತಿಕ್ರಮಣದಾರರ ಕುಟುಂಬಗಳು ವಿರೋಧ ವ್ಯಕ್ತಪಡಿಸುತ್ತಾ ಬಂದಿದ್ದವು. ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರ ಜೊತೆ ಇದರ ಬಗ್ಗೆ ಮಾತನಾಡಲಾಗಿದೆ. ಸದ್ಯದಲ್ಲಿಯೇ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿರೋದು ಅತಿಕ್ರಮಣದಾರರಲ್ಲಿ ಸ್ವಲ್ಪ ಮಟ್ಟಿನ ನೆಮ್ಮದಿ ಮೂಡಿಸಿದೆ. ಒಂದು ಅತಿಕ್ರಮಣ ಸಮಸ್ಯೆ ಈಗಾಗಲೇ GPS ಆಗಿರ್ತಕ್ಕಂಥದ್ದು 2078ಕ್ಕಿಂತ ಪೂರ್ವದ ಸಮಸ್ಯೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿ 17,855 ಹೆಕ್ಟೇರ್ ಪ್ರದೇಶ 2004ನೇ ಇಸ್ವಿಯಲ್ಲಿ 2003ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ರಲ್ಲಿ 35-40% ಜನಕ್ಕೆ ಪಟ್ಟ ಕೊಟ್ಟಾಗಿದೆ. ಅಂದಿನ ಜಿಲ್ಲಾಧಿಕಾರಿಗಳು ಪಟ್ಟ ಕೊಟ್ಟಿದ್ದಾರೆ. ಮೂರನೇ ಸಂಗತಿ ಹಂಗಾಮಿ ಲಾಗಣಿ. ಇದು ಅನೇಕ ಜಿಲ್ಲಾಧಿಕಾರಿಗಳು ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಇನ್ನೂ 50% ಉಳಿದಿದೆ. ನಾಲ್ಕನೇದು ಸ್ಕೀಮ್ ಲ್ಯಾಂಡ್. ಇದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು, ಅಂಕೋಲಾ ಮತ್ತು ಹೊನ್ನಾವರ ಈ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಸ್ಕೀಮ್ ಲ್ಯಾಂಡ್ ಇವೆಲ್ಲವೂ ರೆವಿನ್ಯೂ ಇಲಾಖೆ ಆದಿಯಿಂದ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ನಾವು ಮತ್ತೊಮ್ಮೆ ಹೇಳಿದ್ರೆ ಸಭಾಧ್ಯಕ್ಷ ಬಳಸ್ಕೊಂಡು ಮತ್ತೊಂದು ಹೆಜ್ಜೆ ಮುಂದೋಗಿದ್ದೀವಿ. ಸೊಪ್ಪಿನ ಬೆಟ್ಟ, ಹಾಡಿ, ಸ್ಟಿಪ್ಪು, ಕುಮ್ಕಿ ಈ ಪ್ರದೇಶವನ್ನು ಕೂಡ ಭಾಳ ಕಾಲದಲ್ಲಿ ಉಪಯೋಗಿಸ್ಕೊಂಡಂಥ ರೈತರಿಗೆ ಇದರ ಸವಲತ್ತುಗಳು ಸಿಗಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ವಿಧಾನಸಭೆ ಒಳಗೆ ಸನ್ಮಾನ್ಯ ಅಶೋಕ್ ರೆವಿನ್ಯೂ ಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದು ಪತ್ರಿಕೆಯಲ್ಲಿ ಬಂತು. ತಾವು ನೋಡಿದೆ, ಫ್ಲೋರಲ್ಲೇ ಇದನ್ನು ಮಾತು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯ ಮಲೆನಾಡಿಗರನ್ನು ದಶಕಗಳಿಂದ ಕಾಡುತ್ತಿದ್ದ ಸಮಸ್ಯೆಯೊಂದು ಮುಕ್ತಾಯಗೊಳ್ಳುವ ಸಮಯ ಹತ್ತಿರ ಬಂದಂತೆ ಕಾಣುತ್ತಿದೆ. ಆದರೂ ಕೂಡ ರಾಜಕಾರಣಿಗಳ ಭರವಸೆಯನ್ನು ನಂಬುವ ಹಾಗೂ ಕೂಡ ಇಲ್ಲ. ಮಲೆನಾಡಿನ ಜನ ಆ ಕಡೆ ಭೂಮಿಯನ್ನು ಸಾಗುವಳಿ ಮಾಡೋ ಹಾಗೂ ಇಲ್ಲ, ಈ ಕಡೆ ಸಾಗುವಳಿ ಮಾಡಿದರೆ ಅರಣ್ಯ ಇಲಾಖೆ ಕಿರುಕುಳವನ್ನು ಸಹಿಸೋ ಹಾಗೂ ಇಲ್ಲ. ಅಡ್ಡಕತ್ತರಲ್ಲಿ ಸಿಕ್ಕ ಅಡಿಕೆಯ ಹಾಗೆ ಆಗಿದೆ ಮಲೆನಾಡಿನ ಅರಣ್ಯ ಅತಿಕ್ರಮಣದಾರ ಜೀವನ ಎನ್ನುವಂತಾಗಿದೆ. ಭಟ್ಕಳ, ಹೊನ್ನಾವರ ತಾಲೂಕುಗಳ ಚಂಡಮಾರುತ ಪೀಡಿತ ಪ್ರದೇಶಗಳಿಗೆ ಸತತ 3ನೇ ದಿನವೂ ಸೋಮವಾರ ಶಾಸಕ ಸುನಿಲ್ ನಾಯ್ಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮೂಲಭೂತ ಸೌಕರ್ಯಗಳ ದುರಸ್ತಿಗೆ ಹೆಚ್ಚಿನ ಅನುದಾನ ತರುವ ವಿಶ್ವಾಸ ವ್ಯಕ್ತಪಡಿಸಿದರು. ಭಟ್ಕಳ, ಹೊನ್ನಾವರ ತಾಲೂಕು
ತಾಲೂಕುಗಳ ಚಂಡಮಾರುತ ಪೀಡಿತ ಪ್ರದೇಶಗಳಿಗೆ ಸೋಮವಾರ ಭೇಟಿ ನೀಡಿದ ಶಾಸಕ ಸುನಿಲ್ ನಾಯ್ಕ್ ಈ ಸಂದರ್ಭದಲ್ಲಿ ಸ್ಥಳೀಯರೊಂದಿಗೆ ಮಾತನಾಡಿದರು. ಚಂಡಮಾರುತ ಹಾನಿಯಿಂದ ಜನರು ಯಾವುದೇ ಕಾರಣಕ್ಕೂ ಎದೆಗುಂದಬೇಕಾಗಿಲ್ಲ. ರಸ್ತೆ ಪಿಚ್ಚಿಂಗ್ ಸೇರಿದಂತೆ ಮೂಲಭೂತ ಸೌಕರ್ಯಗಳ ದುರಸ್ತಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಸರ್ಕಾರದ ಮೇಲೆ ಒತ್ತಡ ಹೇರಿ ಹೆಚ್ಚಿನ ಅನುದಾನವನ್ನು ತರಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಕೆಲವು ಕಡೆ ಮನೆ ಕುಸಿದು ಬಿದ್ದಿದ್ದು ಸಂತ್ರಸ್ತರಿಗೆ ಧನ ಸಹಾಯವನ್ನು ಒದಗಿಸಿದ ಅವರು ಸರ್ಕಾರದಿಂದ ಹೆಚ್ಚಿನ ನೆರವನ್ನು ದೊರಕಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು. ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಕೋವಿಡ್ ನಿಯಮ ಪಾಲಿಸೋಣ. ನಮಸ್ಕಾರ.